ಅಂತೂ ಇಂತೂ ನಟ ದರ್ಶನ್ ಮನೆ ಹಾಗೂ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಮಾಲೀಕತ್ವದ ಎಸ್ಎಸ್ ಆಸ್ಪತ್ರೆ ತೆರವು ಪಕ್ಕಾ ಆಗಿದೆ. ಅಷ್ಟೇ ಅಲ್ಲ, ಸದ್ಯದಲ್ಲೇ ಇಲ್ಲಿ ಜೆಸಿಬಿ ಘರ್ಜನೆ ಕೇಳಿಸೋ ಎಲ್ಲಾ ಮುನ್ಸೂಚನೆ ಸಿಗ್ತಿವೆ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಕಾನೂನು ಎಲ್ರಿಗೂ ಒಂದೇ. ಒತ್ತುವರಿ ಆಗಿದ್ರೆ 100% ತೆರವುಗೊಳಿಸ್ತೀವಿ. ಅಬ್ಬಾ, ಬಿಡಿಎ ಬಿಬಿಎಂಪಿ ಹೊಣೆಯಿಂದ ನುಡಿಸಿಕೊಂಡ್ರು ಜಿಲ್ಲಾಧಿಕಾರಿಗಳು ಆ ಕೆಲಸ ಮಾಡಿಲ್ಲ. ಖಡಕ್ ಆಫೀಸರ್ ದೊಡ್ಡವರ ಮನೆಯಾದ್ರೂ ಒಂದೇ, ಬಡವರ ಮನೆಯಾದ್ರೂ ಕಾನೂನು ಎದುರು ಒಂದೇ. ರಾಜರಾಜೇಶ್ವರಿ ನಗರದಲ್ಲಿರೋ ಐಡಿಯಲ್ಸ್ ಹೋಮ್ನ ನಟ ದರ್ಶನ್ ಮನೆ ಹಾಗೂ ಎಸ್ಎಸ್ ಆಸ್ಪತ್ರೆ ರಾಜಕಾಲುವೆ ಒತ್ತುವರಿ ಆಗಿದ್ದು ನಿಜ, ತೆರವು ಮಾಡೋದು ಕೂಡ ಖಚಿತ ಎಂದರು. ಅಷ್ಟೇ ಅಲ್ಲ, ಬಿಬಿಎಂಪಿ ಬಿಡಿಎ ಸೂಕ್ತ ದಾಖಲೆಗಳನ್ನ ಒದಗಿಸಿದ್ರೆ ವಾರದೊಳಗೆ ಒತ್ತುವರಿ ತೆರವು ಮಾಡುವುದಾಗಿ ಹೇಳಿದ್ರು. ನಮ್ಮ JDL ಅವರು ಒಂದು ವರದಿ ಕೊಟ್ಟಿದ್ದಾರೆ. JDL ಅವರು ಅದರ ಪ್ರಕಾರ 7 ಎಕರೆ 13 ಗುಂಟೆ ಬಿ ಖರಾಬ್ ಅಂತಿದೆ. ಈಗ ನಾವು BBMP ಆಯುಕ್ತರಿಂದ ದಾಖಲೆಗಳನ್ನ ಪಡ್ಕೊಂಡು ಒಂದು ಕೋರ್ಟ್ ಜಡ್ಜ್ಮೆಂಟ್ದು ಒಂದು ಪ್ರತಿನ ಪಡ್ಕೊಂಡು ನಿಯಮಾನುಸಾರ ನಾವು ತೆರವುಗೊಳಿಸ್ತೀವಿ. 7 ಎಕರೆ 13 ಗುಂಟೆ ಬಿ ಖರಾಬಲ್ಲಿ ಯಾರ್ದಿದ್ರು ಕೂಡ ತೆರವುಗೊಳಿಸಲೇಬೇಕಲ್ಲ, ತೆರವುಗೊಳಿಸ್ತೀವಿ. ಸರ್ಕಾರಿ ಖರಾಬು ಭೂಮಿ 7 ಎಕರೆ 30 ಗುಂಟೆ ಜಾಗ ಒತ್ತುವರಿ ಮಾಡಿ 194 ಕಟ್ಟಡಗಳು ನಿರ್ಮಾಣವಾಗಿದೆ. ಭೂ ದಾಖಲೆಗಳ ಜಂಟಿ ನಿರ್ದೇಶಕರ ವರದಿಯಲ್ಲಿ ಸೆಪ್ಟೆಂಬರ್ 3ರಂದು ಸುವರ್ಣ ನ್ಯೂಸ್ ಒತ್ತುವರಿದಾರರ ಮಾಹಿತಿಯನ್ನ ಬಿಚ್ಚಿಟ್ಟಿತ್ತು. ಈ ನಿಟ್ಟಿನಲ್ಲಿ ಒತ್ತುವರಿ ದಾಖಲೆ ಸಿಕ್ಕಿಲ್ಲ ಎಂದು ನೆಪ ಹೇಳುತ್ತಿದ್ದ ಬಿಬಿಎಂಪಿ ಕಾಲ ತಳ್ಳಿತು. ಕಡೆಗೆ ಸುವರ್ಣ ನ್ಯೂಸ್ ವರದಿಯನ್ನ ಬಿಡದೆ ಪ್ರಸಾರ ಮಾಡುತ್ತಲೇ ಸೆಪ್ಟೆಂಬರ್ 17ರಂದು ಪಾಲಿಕೆ ಬಿಡಿಎ ದೊಡ್ಡವರ ತೆರವಿನ ಹೊಣೆಯನ್ನ ಜಿಲ್ಲಾಡಳಿತಕ್ಕೆ ಶಿಫ್ಟ್ ಮಾಡಿತು. ಆದರೆ ಸೂಕ್ತ ದಾಖಲೆಗಳನ್ನ ಇವತ್ತಿನವರೆಗೂ ಜಿಲ್ಲಾಡಳಿತಕ್ಕೆ ನೀಡಿರಲಿಲ್ಲ. ಈ ಬಗ್ಗೆಯೂ ಇಂದು ಪೂರ್ತಿ ದಿನ ಸುವರ್ಣ ನ್ಯೂಸ್ ಪಾಲಿಕೆಯನ್ನ ಪ್ರಶ್ನಿಸಿದ ನಂತರವೇ ದಾಖಲೆಗಳು ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿವೆ. ಇನ್ನೊಂದು 2-3 ದಾಖಲೆಗಳು ಬೇಕಾಗಿತ್ತು. ಎಲ್ಲ ದಾಖಲೆಗಳನ್ನು ಇವತ್ತು ಸಂಗ್ರಹ ಮಾಡಿದ್ದೇವೆ. ಸಂಪೂರ್ಣವಾದಂಥ ದಾಖಲೆಗಳನ್ನು BMTF ಇಂದನೂ ಕಲೆ ಹಾಕಿದ್ದೀವಿ. BMTF ಇಂದ, BDA ಇಂದ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಎಲ್ಲ ಇದು ಮಾಡಿಬಿಟ್ಟು ಆ್ಯಸ್ ಪರ್ ಹೈಕೋರ್ಟ್ ಆರ್ಡರ್ಸ್ ಅದನ್ನು ಇವತ್ತು ಸಬ್ಮಿಟ್ ಮಾಡ್ತೀವಿ. ಸದ್ಯ ಜಿಲ್ಲಾಡಳಿತ ಸುವರ್ಣ ನ್ಯೂಸ್ ಒತ್ತುವರಿ ತೆರವಿನ ಚಾಲೆಂಜ್ ಅನ್ನ ಸ್ವೀಕರಿಸಿದೆ. ಅಂದ್ಹಾಗೆ ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಜಿಲ್ಲಾಧಿಕಾರಿಗಳು ನೀಡಿದ ಭರವಸೆಯಂತೆ ವಾರದೊಳಗೆ ಜೆಸಿಬಿ ಫೀಲ್ಡ್ಗಿಳಿಸ್ತಾರಾ? ಕಾದು ನೋಡೋಣ. ಬೆಂಗಳೂರಿನಿಂದ ಕ್ಯಾಮರಾಮನ್ ನಾಗಾರ್ಜುನ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.